ನೋಡಿ, ಮಾಸ್ ಲೀಡರ್ ಇಮೇಜ್ ಇರುವಂತಹ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸೋದು ಅಷ್ಟು ಸುಲಭ ಅಲ್ಲ. ಅಷ್ಟೇ ಅಲ್ಲ, ಅವರಿಂದ ಅಧಿಕಾರ ಹಸ್ತಾಂತರ ಮಾಡಿಸೋದು ಸರಳವಾದ ಮಾತಲ್ಲ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೂ ಚೆನ್ನಾಗಿಯೇ ಗೊತ್ತಿದೆ. ಅದಕ್ಕೋಸ್ಕರವೇ ಈ ಸ್ಟ್ರಾಟಜಿ ಮಾಡಿದೆ. ನೋಡಿ, ಎಂತೆಂಥ ತಂತ್ರಗಾರಿಕೆ ಮಾಡ್ತಾರೆ ಅನ್ನೋದಕ್ಕೆ ಇದು ಅತ್ಯುತ್ತಮ ನಿದರ್ಶನ. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ರೋಲ್ ಇದೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ರೋಲ್ ಇದೆ, ಇವರಿಬ್ಬರ ಒತ್ತಡದ ಹಿನ್ನೆಲೆಯಲ್ಲಿ ಕೆ ಸಿ ವೇಣುಗೋಪಾಲ್ ಅವರ ರೋಲು ಇದೆ. ಅಷ್ಟೆಲ್ಲ ಆದಮೇಲೆ ಇವರೆಲ್ಲರೂ ಕೂಡ ಹೋಗಿ ಹೇಳಿದ ಮೇಲೆ ರಾಹುಲ್ ಗಾಂಧಿ ನೋ ಅನ್ನುವಂತಹ ಕ್ಯಾರೆಕ್ಟರ್ ಅಲ್ಲ. ಹೀಗಾಗಿ ಅವರು ಕೂಡ ಸರಿ ಆಗಲಿ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾರೆ. ಯಾವ ಪ್ರಯತ್ನ? ಏನು ಹೇಳ್ತಿದ್ದಾರೆ? ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಬೇಕಿದ್ರೆ ಅವ್ರು 101 ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕಲ್ಲ. ಆ ಉತ್ತರವನ್ನೇ ಸಿದ್ಧ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಪ್ರಶ್ನೆಗಳೇನು, ಇವರ ಉತ್ತರ ಏನು, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲಿಕ್ಕೆ ಮಾಡಿಕೊಂಡಿರುವಂಥ ಮತ್ತೊಂದು ಸ್ಟ್ರಾಟಜಿ ಏನು? ಎಸ್, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಈಗ ಪಟ್ಟದ ಫೈಟ್ ಕರ್ನಾಟಕದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂತಿದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಹೇಗಾದರೂ ಆ ಪಟ್ಟವನ್ನು ಗಿಟ್ಟಿಸಬೇಕು ಅಂತ ಹೇಳಿ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಹಜವಾಗಿ ಪ್ರಶ್ನೆ ಬರುತ್ತೆ, ಸಿದ್ದರಾಮಯ್ಯನವರಿಗೆ ನೀವು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿರಿ ಅಂತ ಕೇಳಿದ್ರೆ ಏನಂತಾರೆ? ಯಾಕೆ ಇಳಿಬೇಕು ಕೇಳ್ತಾರೆ. ಇಲ್ಲ, ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಬೇಕು, ನಾವು ಕಮಿಟ್ಮೆಂಟ್ ಕೊಟ್ಟಿದ್ದೀವಿ, ಅದಕ್ಕೋಸ್ಕರ ನೀವು ಪಟ್ಟದಿಂದ ಕೆಳಗೆ ಇಳಿಬೇಕು ಅಂದರೆ ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾಕೆ ಸಿ ಎಂ ಮಾಡಬೇಕು? ನಾನು 5 ವರ್ಷ ಆಗಿರ್ತೀನಿ, ಅದಾದಮೇಲೆ ಅವ್ರು ಆಗಲಿ ಅಂತ ಅವ್ರು ಹೇಳ್ತಾರೆ. ಆಗ ಹೇಳಬೇಕಲ್ಲ, ಕಾರಣ ಕೊಡಬೇಕಲ್ಲ ಇವರು. ಆ ಕಾರಣಗಳೇ ಈ ರಾಜಕೀಯ ತಂತ್ರಗಾರಿಕೆಯ ಭಾಗ. ಸಹಜವಾಗಿ ಸಿದ್ದರಾಮಯ್ಯನವರ ಪ್ರಶ್ನೆ, ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಬೇಕು ಅಂತೇಳಿ. ಸಹಜವಾಗಿ ನಾವು ಎಲ್ಲ ಏನು ಚರ್ಚೆ ಮಾಡ್ತೀವಿ? ಇಲ್ಲಪ್ಪ, ಅವ್ರು KPCC ಅಧ್ಯಕ್ಷರು. ಕಾಂಗ್ರೆಸ್ನಲ್ಲಿ ಒಂದು ಕನ್ವೆನ್ಷನ್ ಇದೆ, ಒಂದು ಪದ್ಧತಿ, ಸಂಪ್ರದಾಯ ಅಂತ ಇದೆ. ಯಾರು KPCC ಅಧ್ಯಕ್ಷರಾಗಿರ್ತಾರೋ ಅವರೇ ಮುಖ್ಯಮಂತ್ರಿ ಆಗೋದು ಒಂದು ಕನ್ವೆನ್ಷನ್ ಅನ್ನುವ ಹಿನ್ನೆಲೆಯಲ್ಲಿ ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಬಹುದು. ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ? ಕನ್ವೆನ್ಷನ್ ಅದಷ್ಟೇ ಇಲ್ಲ, ವಿರೋಧ ಪಕ್ಷದ ನಾಯಕರಾಗಿರುವವರು ಕೂಡ ಮುಖ್ಯಮಂತ್ರಿ ಆಗೋದು ಕನ್ವೆನ್ಷನ್ನೇ. ಅದೇ ರೀತಿ ಹಲವು ರಾಜ್ಯಗಳಲ್ಲೂ ಆಗಿದೆ, ನಮ್ಮ ಕರ್ನಾಟಕದಲ್ಲೂ ಆಗಿದೆ. 2013ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸೋತರು, ಆಗ ನಾನೇ ಮುಖ್ಯಮಂತ್ರಿ ಆಗಿದ್ದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನೀವು ನೋಡಿದ್ರೆ ಯಾರು ವಿರೋಧ ಪಕ್ಷದ ನಾಯಕರಾಗಿದ್ದರೋ ಅವರು ಮುಖ್ಯಮಂತ್ರಿ ಆಗಿರುವಂಥ ಹಲವಾರು ಉದಾಹರಣೆ ಇದೆ ಅಂತ ಅವ್ರು ಹೇಳ್ತಾರೆ. ಅದೇ ಹಿನ್ನೆಲೆಯಲ್ಲೇ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. KPCC ಅಧ್ಯಕ್ಷರಾಗಿದ್ದರು ಅನ್ನೋ ಒಂದೇ ಕಾರಣಕ್ಕೆ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಡ್ಬೇಕು ಅಂತ ಏನಿಲ್ಲ. ರಾಜಸ್ಥಾನದಲ್ಲಿ ಇದೇ ರೀತಿ ಫೈಟ್ ನಡೀತು, ಗೆಹ್ಲೋಟ್ ವರ್ಸಸ್ ಪೈಲಟ್. ಗೆಹ್ಲೋಟ್ ಅವರು 5 ವರ್ಷ ಪೂರ್ತಿ ಆಗೋವರೆಗೂ ಅಧಿಕಾರ ಬಿಟ್ಕೊಡ್ಲೇ ಇಲ್ಲ. ಹೀಗಿರುವಾಗ ಸಿದ್ದರಾಮಯ್ಯನವರು ಯಾಕೆ KPCC ಅಧ್ಯಕ್ಷ ಅನ್ನೋ ಕಾರಣಕ್ಕೆ ಬಿಟ್ಕೊಡ್ತಾರೆ? ಅವರು ಆ ಪ್ರಶ್ನೆಗೆ ನೋ, ಬಿಟ್ಕೊಡಲ್ಲ ಅಂತಾರೆ. ನೆಕ್ಸ್ಟ್ ಪಾಯಿಂಟ್ ಅಂದರೆ ನಾನು ಹೇಳ್ತಾ ಇದ್ದೀನಿ, ಇವೆಲ್ಲವೂ ಕೂಡ ರಿಜೆಕ್ಟೆಡ್ ಪಾಯಿಂಟ್ಸ್. ಸಿದ್ದರಾಮಯ್ಯನವರು ಇದನ್ನೆಲ್ಲ ಒಪ್ಪಲಿಲ್ಲ. ಅಂತಿಮವಾಗಿ ಈಗ ರಾಜಕೀಯ ತಂತ್ರಗಾರಿಕೆ ಮಾಡಿದ್ದಾರೆ. ಏನು ಆ ರಾಜಕೀಯ ತಂತ್ರಗಾರಿಕೆ? ಮೊದಲು ರಿಜೆಕ್ಟೆಡ್ ಪಾಯಿಂಟ್ಸ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಆಮೇಲೆ ಹೇಳ್ತೀನಿ ನಿಮಗೆ ಈಗ ಮಾಡ್ಕೊಂಡಿರುವಂಥ ಸ್ಟ್ರಾಟಜಿ ಏನು. ಬಹುಶಃ ಇದನ್ನು ಸಿದ್ದರಾಮಯ್ಯನವರು ಒಪ್ಪಲೇಬೇಕಾಗುತ್ತಾ ಅದನ್ನು ವಿವರಿಸ್ತೀನಿ ನಾನು. ನೋಡಿ, ಮೊದಲನೇ ಪಾಯಿಂಟ್ KPCC ಅಧ್ಯಕ್ಷರು ಅಂತೇಳಿ. ಎರಡನೇ ಪಾಯಿಂಟ್ ಹೇಳ್ತಾರೆ, ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ಸಂಪನ್ಮೂಲವನ್ನು ವಿನಿಯೋಗಿಸಿದ್ದಾರೆ, ಖರ್ಚು ಮಾಡಿದ್ದಾರೆ, ಎಲೆಕ್ಷನ್ಗೆ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಅವರು ದುಡ್ಡು ಹಾಕಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು ಮಾಡಿದ್ದೀನಿ. ಅವರೊಬ್ಬರೇ ಮಾಡಿರೋದ? ನಾನು ಮಾಡಿಲ್ವಾ? 5 ವರ್ಷ ಕಂಟಿನ್ಯೂಸ್ ಮಾಡಿದ್ದೀನಿ. ಹಿಂದೆ ನಾನು ಅಧಿಕಾರದಲ್ಲಿದ್ದಾಗಲೂ 13ರಿಂದ 18 ನಡುವೆಯೂ ಕೂಡ ಹೈಕಮಾಂಡ್ಗೂ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿದ್ದೇನೆ. ಹೀಗಿರುವಾಗ ಅವ್ರು ದುಡ್ಡು ಹಾಕಿದ್ದಾರೆ ಅಂದರೆ KPCC ಅಧ್ಯಕ್ಷರಾಗಿ ಯಾರಿದ್ದರೂ ಮಾಡ್ತಾರೆ. ಹಾಗೆ KPCCಯ ಖಜಾನೆಯಲ್ಲೂ ದುಡ್ಡಿದೆ, ಮತ್ತು ಭಾಳಷ್ಟು ಜನ ಫಂಡ್ ಮಾಡಿದ್ದಾರೆ, ಅವೆಲ್ಲ ಹಾಕಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಹೀಗಾಗಿ ಎರಡನೇ ಪಾಯಿಂಟು ರಿಜೆಕ್ಟೆಡ್ ಪಾಯಿಂಟ್ಸ್. ಇವೆಲ್ಲವೂ ಕೂಡ ಸಾಮಾನ್ಯ ಜನರು ಚರ್ಚೆ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ದುಡ್ಡು ಹಾಕಿದಾರಪ್ಪ, ಬಿಡ್ತಾರ ಅವರು, ಈಗಲೂ ದುಡ್ಡು ಖರ್ಚು ಮಾಡೋಕ್ಕೆ ರೆಡಿ ಇದ್ದಾರೆ ಅಂತಲಿ. ಬರೀ ದುಡ್ಡಿಂದ ರಾಜಕಾರಣ ನಡೆಯಲ್ಲ. ಹಂಗಿದ್ದಿದ್ರೆ ಅಂಬಾನಿ, ಅದಾನಿ ಎಲ್ಲ ಪ್ರೈಮ್ ಮಿನಿಸ್ಟರ್ ಆಗಬೇಕಿತ್ತು. ಹಂಗಾಗಲ್ಲ. ಇಲ್ಲಿ ಹರಿಕೋಟೆಯವರು ಮುಖ್ಯಮಂತ್ರಿ ಆಗಬೇಕಿತ್ತು. ಹಂಗೆ ನಡೆಯಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು 3ನೇ ಪಾಯಿಂಟಿಗೆ ಬನ್ನಿ. ರಿಜೆಕ್ಟೆಡ್ ಪಾಯಿಂಟ್ ಇದು. 3ನೇ ಪಾಯಿಂಟ್ ಏನಂದರೆ, ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳನ್ನ ಕ್ರೋಢೀಕರಣ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಿದ್ರೆ ಒಕ್ಕಲಿಗ ಮತಗಳನ್ನ ತರುವಲ್ಲಿ ಶ್ರಮಿಸಿದ್ದಾರೆ. ನೋಡಿ, ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳನ್ನು ಗೆದ್ದಿದ್ದಾರೆ ಅಂತೆಲ್ಲ ಹೇಳ್ಬೋದು. ಮಂಡ್ಯದ ಉದಾಹರಣೆ ಕೊಡ್ಬೋದು. ಈ ರೀತಿ ಹಲವು ಹಳೆ ಮೈಸೂರು ಭಾಗದ
ಕ್ಷೇತ್ರಗಳನ್ನ ಕೈಬಿಟ್ಟು ಮಾಡಿ ತೋರಿಸಿ ಇಲ್ಲೆಲ್ಲ ಗೆದ್ದಿದ್ದಾರೆ ನೋಡಿ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವ್ರು ಹೇಳ್ತಾರೆ ಅವರು ಒಕ್ಕಲಿಗ ಸಮುದಾಯದ ಮತಗಳನ್ನ ತಂದಿದ್ದಾರೆ ಅನ್ನೋದಾದರೆ, ನಾನು ಅಹಿಂದ ಸಮುದಾಯದ ಮತಗಳನ್ನ ತಂದಿದ್ದೇನೆ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವರ್ಗಗಳ ಮತಗಳೆಲ್ಲ ಕ್ರೋಢೀಕರಣ ಆಗಿ ಕಾಂಗ್ರೆಸ್ಗೆ ಬಂದಿದೆ ಅಂದರೆ ಅದಕ್ಕೆ ನಾನೇ ಕಾರಣ ಅಂತಾರೆ ಸಿದ್ದರಾಮಯ್ಯನವರು. ನೀವು ಬರೀ ಹಳೆ ಮೈಸೂರು ಹೇಳ್ತಿದ್ದೀರಿ, ನಂದು ಪ್ಯಾನ್ ಕರ್ನಾಟಕ ಮಾಸ್ ಲೀಡರ್ಶಿಪ್ ಇದೆ. ಇಡೀ ಕರ್ನಾಟಕದಲ್ಲಿ ಎಲ್ಲ 224 ಕ್ಷೇತ್ರದಲ್ಲೂ ನನ್ನ ಬೆಂಬಲಿಗರಿದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ನಾನು ಮತವನ್ನು ತಂದು ಕೊಟ್ಟಿದ್ದೇನೆ ಅಂತಾರೆ. ಏನು ಉತ್ತರ ಕೊಡೋಕ್ಕೆ ಸಾಧ್ಯ? ಈ ರೀತಿಯ ಪಾಯಿಂಟ್ಸ್ಗಳೆಲ್ಲ ರಿಜೆಕ್ಟ್ ಆಗಿದ್ದರಿಂದನೇ ಈಗ ಹೊಸ ಸ್ಟ್ರಾಟಜಿ ಮಾಡಿರೋದು. ಏನು ಆ ಸ್ಟ್ರಾಟಜಿ? ಯಾವ ರಾಜಕೀಯ ತಂತ್ರಗಾರಿಕೆಯನ್ನು ಬಳಸಿ ಈಗ ಸಿದ್ದರಾಮಯ್ಯನವ್ರ ಮುಂದೆ ಹೊಸ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ? ಏನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ? ಯಾವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಹೈಕಮಾಂಡ್ ಹೇಳ್ತಾ ಇದೆ? ನೋಡಿ, ಬೇಸಿಕಲಿ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಮುಂದಿಟ್ಟಿದ್ದು ಹೈಕಮಾಂಡ್ ಮುಂದೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ, ಸಂಪನ್ಮೂಲ ಕ್ರೋಢೀಕರಣ, ಜಾತಿ, ಒಕ್ಕಲಿಗ ಮತ, ಇವೆಲ್ಲ ಸಾಮಾನ್ಯ ಅನಿಸುತ್ತೆ, KPCC ಅಧ್ಯಕ್ಷ ಸ್ಥಾನ ಇವೆಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಕ್ಲೈಮ್ ಮಾಡ್ತಿದ್ದಾರೆ ಅಂದರೆ, ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ, ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಿದ್ರೆ ಗ್ಯಾರಂಟಿ ಸ್ಕೀಮ್ಸ್ ಇದೆಯಲ್ಲ, ಪಂಚ ಗ್ಯಾರಂಟಿ ಯೋಜನೆಗಳು, ಅದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿವೆ. ಗ್ಯಾರಂಟಿ ಯೋಜನೆ ಹಿನ್ನೆಲೆಯಲ್ಲೇ ದೊಡ್ಡ ಸಂಖ್ಯೆಯ ಮತಗಳು ಕಾಂಗ್ರೆಸ್ನ ಪರವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂತು ಅನ್ನೋದನ್ನು ಅವ್ರು ಹೇಳ್ತಿದ್ದಾರೆ. ಸರಿ, ಆಯಿತು, ಏನಿವಾಗ ಕೇಳ್ಬೋದು. ಅಂತಹ ಗ್ಯಾರಂಟಿ ಯೋಜನೆಯ ಕಾನ್ಸೆಪ್ಟ್, ಆ ಐಡಿಯಾ, ಪಂಚ ಗ್ಯಾರಂಟಿಗಳು, ಅದು ನನ್ನ ಯೋಜನೆ, ನಾನು ಪ್ಲಾನ್ ಮಾಡಿದ್ದು, ನನ್ನ ಐಡಿಯಾ, ನಾನೇ ಹೈಕಮಾಂಡ್ ಮುಂದೆ ಬಂದು ಪ್ರೆಸೆಂಟ್ ಮಾಡಿದ್ದೆ, ನೀವೇ ಅದಕ್ಕೆಲ್ಲ ಸಾಕ್ಷಿ, ಅದನ್ನು ಹೇಳಿ ಸಿದ್ದರಾಮಯ್ಯನವರಿಗೆ. ಗ್ಯಾರಂಟಿಯ ಪಾತ್ರ ಇದ್ದೇ ಇದೆ ಈ ಬಾರಿ ಅಧಿಕಾರಕ್ಕೆ ಬರಬೇಕಿದ್ರೆ. ಹೀಗಿರುವಾಗ ಆ ಗ್ಯಾರಂಟಿಯಿಂದ ಅಧಿಕಾರಕ್ಕೆ ತಂದಿದ್ದಾರೆ ಡಿ ಕೆ ಶಿವಕುಮಾರ್, ಅವರ ಪಾಲು ಕೂಡ ಇದೆ. ಅದಕ್ಕೋಸ್ಕರ ಆದರೂ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಹೇಳಿ, ಇದು ವ್ಯಾಲಿಡ್ ಪಾಯಿಂಟ್ ಅಲ್ವಾ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ಗ್ಯಾರಂಟಿಯ ಪ್ರಭಾವ ಇದ್ದೇ ಇದೆ. ಈಗಲೂ ಕೂಡ ಅದಕ್ಕೆ ಸಿದ್ದರಾಮಯ್ಯನವರು ಅದನ್ನು ಜಾರಿ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಹೀಗಿರುವಾಗ ಆ ಕಾರಣವನ್ನಾದರೂ ಕನ್ಸಿಡರ್ ಮಾಡಬೇಕಲ್ಲ ಅನ್ನೋದನ್ನು ಅವ್ರು ಹೇಳ್ತಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯವ್ರ ಉತ್ತರ ಏನಿದೆ ಗೊತ್ತಾ? ಸಿದ್ದರಾಮಯ್ಯನವರು ಅದಕ್ಕೆ ನೋಡಿ, ಈಗ ಬರುತ್ತೆ ಪಾಯಿಂಟ್ಸು. ಮೊನ್ನೆ ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳದ ಕಾಂಗ್ರೆಸ್ ಶಾಸಕ, ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗ, ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ? ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂದರೆ, ಅಭಿವೃದ್ಧಿ ಕಾರ್ಯಗಳು ವಿಳಂಬ ಆಗ್ತಾ ಇದೆ ಅಂದರೆ ಅದಕ್ಕೆ ಗ್ಯಾರಂಟಿ ಯೋಜನೆಗಳು ಕಾರಣ. ನಮ್ಮ ಬಜೆಟ್ನ ಸರಿಸುಮಾರು 56,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಹೋಗಿದೆ. ಹೀಗಾಗಿ ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನ ಶಾಸಕರಿಗೆ ಸಿಗ್ತಾ ಇಲ್ಲ. ಅಭಿವೃದ್ಧಿ ಆಗ್ತಾ ಇದೆ, ಆದರೆ ಡಿಲೇ ಆಗ್ತಾ ಇದೆ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಅವರೊಬ್ಬರೇ ಅಲ್ಲ ನೋಡಿ, ಇವೆಲ್ಲ ಬೆಸ್ಟ್ ಎಕ್ಸಾಂಪಲ್ಸ್. ನಾನು ಪಾಯಿಂಟಿಗೆ ಬರ್ತೀನಿ, ಯಾಕೆ ಈ ಹೇಳಿಕೆ ಬರ್ತಿದೆ ಅನ್ನೋದನ್ನು ಹೇಳ್ತೀನಿ. ಗವಿಯಪ್ಪ ಅಂತ ವಿಜಯನಗರ ಜಿಲ್ಲೆ ಆಯ್ತಲ್ಲ ಹೊಸದು, ಅಲ್ಲಿ ಹೊಸಪೇಟೆ ಕ್ಷೇತ್ರದ ಶಾಸಕರವರು. ಅವರು ಪದೇ ಪದೇ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಈ ಗ್ಯಾರಂಟಿ ಯೋಜನೆ ಎಲ್ಲ ರದ್ದಾಗಬೇಕು, ಇದರಿಂದನೇ ಅಭಿವೃದ್ಧಿ ಆಗ್ತಾ ಇಲ್ಲ, ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ಶಾಸಕರೆಲ್ಲ ಅಸಮಾಧಾನಗೊಂಡಿದ್ದಾರೆ, ನಾವು ಆಡಳಿತ ಪಕ್ಷದ ಶಾಸಕರಿಗೆ ನಮಗೆ ನಯಾ ಪೈಸೆ ದುಡ್ಡು ಸಿಗ್ತಾ ಇಲ್ಲ ಅಂತೇಳಿ ಪದೇ ಪದೇ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಒಂದ್ಸತಿ ಆ ವಾರ್ನಿಂಗ್ ಕೊಟ್ಟಿದ್ರು, ನೀವು ನೋಡಿರ್ಬೋದು, ನೋಟಿಸ್ ಇಶ್ಯೂ ಮಾಡ್ತೀವಿ ಅವರಿಗೆ, ಹೀಗೆಲ್ಲ ಹೇಳಿಕೆ ಕೊಡಬಾರ್ದು ಅಂತೆಲ್ಲ ಹೇಳಿದರು ಅವರು. ಗ್ಯಾರಂಟಿ ವಿರುದ್ಧ ಯಾರಾದರೂ ಮಾತನಾಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಈ ಕಡೆ ಸಿದ್ದರಾಮಯ್ಯವ್ರ ಬೆಂಬಲಿಗರು ಹಲವರು ಅದ್ರ ವಿರುದ್ಧ ಮಾತನಾಡ್ತಾನೆ ಇದ್ದಾರೆ. BR ಪಾಟೀಲ್ರು ಹಲವು ಬಾರಿ ಮಾತನಾಡಿದ್ರು, ಅವ್ರಿಗೆ ಅನುದಾನ ಸಿಗ್ತಿಲ್ಲ ಅನ್ನುವ ಹಿನ್ನೆಲೆಯಲ್ಲೇ ಗ್ಯಾರಂಟಿಯಿಂದ ಪರೋಕ್ಷವಾಗಿ ಟೀಕಿಸಿದ್ರು. ಹಾಗೆ ರಾಜು ಕಾಗೆ ಅವರು ಕೂಡ ರಾಜೀನಾಮೆ ಮಾತೆಲ್ಲ ಆಡ್ಬಿಟ್ರು. ಇದೆಲ್ಲ ಯಾಕಾಗ್ತಾ ಇದೆ ಅಂದರೆ ನೋಡಿ, ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿಯ ಕ್ರೆಡಿಟ್ನ ಕ್ಲೈಮ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆ ಗ್ಯಾರಂಟಿ ಯೋಜನೆಯ ಕಾನ್ಸೆಪ್ಟ್ ನಾನೇ ತಂದದ್ದು, ಹೀಗಾಗಿ ನನಗೂ ಅಧಿಕಾರ ಹಂಚಿಕೆ ಆಗಬೇಕು ಅಂತ ಕೇಳ್ತಿದ್ದಾರೆ. ತೆಲಂಗಾಣದಲ್ಲಿ ನೋಡಿ, ನಮ್ಮ ಕರ್ನಾಟಕ ಮಾಡೆಲ್ನ ಗ್ಯಾರಂಟಿ ಯೋಜನೆಯನ್ನೇ ಅಲ್ಲಿ ಜಾರಿಗೆ ತಂದು ಅಲ್ಲಿ ಅಧಿಕಾರಕ್ಕೆ ಬಂದ್ವಿ. ಅದಕ್ಕೆ ನೋಡಿ, ಡಿ ಕೆ ಶಿವಕುಮಾರ್ ಅವರಿಗೆ ಉಸ್ತುವಾರಿ ಕೊಟ್ಟಿದ್ದರು. ಅಲ್ಲಿ ರೇವಂತ್ ರೆಡ್ಡಿನ CM ಮಾಡಬೇಕಿದ್ರು ಡಿ ಕೆ ಶಿವಕುಮಾರ್ ಅವರೇ ಹೋಗಿ ಮೀಟಿಂಗ್ ಮಾಡಿದ್ದು. ಈಗ ಡೆಲ್ಲಿಯಲ್ಲಿ ಪ್ಯಾರಿ ದೀದಿ ಅಂತೇಳಿ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಡಿ ಕೆ ಶಿವಕುಮಾರ್ ಅನೌನ್ಸ್ ಮಾಡಿದ್ರಲ್ಲ, 2,500 ರೂಪಾಯಿ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಇದ್ದ ಹಾಗೆ, ಅದು ಕೂಡ ಇದೇ ಹಿನ್ನೆಲೆಯಲ್ಲೇ. ಅಲ್ಲೂ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂತ್ಕೊಂಡು ಏನಂದರು, ಕರ್ನಾಟಕ ಮಾಡೆಲ್ ಅಂದರು. ಯಾವ್ಯಾವ ರಾಜ್ಯ ಇದೆಯೋ ಎಲ್ಲ ರಾಜ್ಯದಲ್ಲೂ ಇದನ್ನು
ಅವ್ರು ಘೋಷಣೆ ಮಾಡ್ತಾನೆ ಇದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ. ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ಲ್ಲೂ ಕೂಡ ಅದನ್ನೇ ಮಾಡಿದ್ರು, ಆದರೆ ಅಲ್ಲಿ BJP ಗೆದ್ದುಬಿಡ್ತು. ಅದಕ್ಕೇನು ಹೇಳ್ತಾರೆ ಅಂದರೆ ಅದಕ್ಕೂ DK ಶಿವಕುಮಾರ್ ಅಲ್ಲೂ ಕ್ರೆಡಿಟ್ ಕ್ಲೈಮ್ ಮಾಡಿದ್ರು. ನೋಡಿ, BJPಯವರು ಶಿವಸೇನೆಯವರು ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಅವರು ಅಧಿಕಾರದಲ್ಲಿ ಇದ್ದಾಗಲೇ ಕಾಪಿ ಮಾಡಿದ್ರು. ಹಾಗೆ ಕಾಪಿ ಮಾಡಿದ ಕಾರಣದಿಂದ ಅವರು ಅಧಿಕಾರಕ್ಕೆ ಬಂದರು. ಅಲ್ಲಿಗೆ ನನ್ನ ಗ್ಯಾರಂಟಿ ಕಾನ್ಸೆಪ್ಟ್ನೇ BJPಯವರು ಕಾಪಿ ಮಾಡಿದ್ದಾರೆ. ಸೊ ಅಲ್ಲೂ BJP ಶಿವಸೇನೆಯ ಗೆಲುವಿನ ಶ್ರೇಯಸ್ಸಿನಲ್ಲೂ ಕೂಡ ನನ್ನ ಐಡಿಯಾ ಇದೆ ಅಂತೇಳಿ ಈ ರೀತಿ ಅವರು ಕ್ರೆಡಿಟ್ನ ಕ್ಲೈಮ್ ಮಾಡಿದ್ರು. ಅಂದರೆ ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು DK ಶಿವಕುಮಾರ್ ಅಧಿಕಾರಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇದಕ್ಕೆ ಸಿದ್ದರಾಮಯ್ಯವ್ರ ಕೌಂಟರು ಇರಲೇಬೇಕಲ್ಲ. ನಾ ಹೇಳಿದ್ನಲ್ಲ, ಶಾಸಕರ ಹೇಳಿಕೆಗಳು, ಅದರಲ್ಲೂ ಸಿದ್ದರಾಮಯ್ಯನವರ ಪರಮಾಪ್ತ ಶಾಸಕರ ಹೇಳಿಕೆಗಳು ಇದೇ ಕಾರಣಕ್ಕಾಗಿ ಬರ್ತಾ ಇರೋದು. ಸ್ವಾಮಿ, ಸಿದ್ದರಾಮಯ್ಯನವರು ಆಗಿದ್ದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಆರ್ಥಿಕ ತಜ್ಞ, ದಾಖಲೆಯ ಬಜೆಟ್ನ ಮಂಡನೆ ಮಾಡಿದ್ದಾರೆ. ಈ ಬಾರಿ 16ನೇ ಬಜೆಟ್ನ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಅವರಾಗಿದ್ದಕ್ಕೆ ಹೇಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲ ಅಂದಿದ್ರೆ ಈ ಗ್ಯಾರಂಟಿ ಯೋಜನೆಯಿಂದ ರಾಜ್ಯ ದಿವಾಳಿ ಆಗಿ ಹೋಗ್ತಾ ಇತ್ತು. ಈಗಾಗಲೇ ಹಿಮಾಚಲ ಪ್ರದೇಶದಲ್ಲಿ ದಿವಾಳಿ ಆಗಿದೆ. ಸೊ ಸಿದ್ದರಾಮಯ್ಯವರಾಗಿದ್ದಕ್ಕೆ ಗ್ಯಾರಂಟಿ ಯೋಜನೆ ಜಾರಿ ಆಗಿದೆ. ಸೊ ಅದರ ಶ್ರೇಯಸ್ಸು ಸಿದ್ದರಾಮಯ್ಯವ್ರಿಗೆ ಸಲ್ಲಬೇಕು. ಇನ್ನು ಫ್ಯಾಕ್ಟ್, ಗ್ಯಾರಂಟಿಯಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ತಾ ಇದೆ, ಮೈನಸ್ ಆಗ್ತಾ ಇದೆ. ಅಷ್ಟೊಂದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕಾದಂಥ ಅನಿವಾರ್ಯತೆ ಇರಲಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಹೇಳುವ ಮೂಲಕ ಹೈಕಮಾಂಡ್ನು ಕನ್ವಿನ್ಸ್ ಮಾಡಿ ಏನು DK ಶಿವಕುಮಾರ್ ಅವರು ಈ ಗ್ಯಾರಂಟಿ ಹಿನ್ನೆಲೆಯಲ್ಲಾದರೂ ನನಗೆ ಅಧಿಕಾರ ಹಂಚಿಕೆ ಮಾಡಿ ಅಂತಿದ್ರಲ್ಲ, ಆ ಪ್ರಶ್ನೆಯನ್ನು ಹೈಕಮಾಂಡ್ನ ಕೆಲ ನಾಯಕರೇ, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಕೆಲವರೆಲ್ಲ ಪ್ರಸ್ತಾವ ಮಾಡಿದಾಗ ಇಂತಹ ಉತ್ತರ ಅವರಿಗೆ ಸಂದೇಶವಾಗಿ ಹೋಗಿದೆ. ಅಲ್ಲಿಗೆ ನೀವು ಲೆಕ್ಕ ಹಾಕೊಳ್ಳಿ, DK ಶಿವಕುಮಾರ್ ಅವರು ಕಟ್ಟ ಕಡೆಯ ಅಸ್ತ್ರ ಅವ್ರದ್ದು ಗ್ಯಾರಂಟಿ ಕಾನ್ಸೆಪ್ಟ್. ಆದರೆ ಅದನ್ನೂ ಕೂಡ ಸಿದ್ದರಾಮಯ್ಯವ್ರು ರಿಜೆಕ್ಟ್ ಮಾಡಿದ ಮೇಲೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ? ಅದಕ್ಕೆ ಫಾರಿನಿಗೆ ಹೋಗಿ ಕೂತ್ಕೊಳ್ಳೋದು, ಅದಕ್ಕೆ JDS MLAಗಳು ಕೆಲವ್ರನ್ನ ಅಪ್ರೋಚ್ ಮಾಡೋದು, ಹೇಗೆ ಅಧಿಕಾರಕ್ಕೆ ಬರೋದು, ಹೇಗೆ ಏಕನಾಥ್ ಶಿಂದೆ ಆಗೋದು, ಹೇಗೆ ಅಜಿತ್ ಪವಾರ್ ಆಗೋದು, ಈ ಪ್ಲಾನ್ನ ಮಾಡ್ತಿರೋದು ಇದೇ ಕಾರಣಕ್ಕಾಗಿ. ಅಲ್ಲಿಗೆ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವ್ರ ನಡುವೆ ಸಮರ ಹೇಗೆಲ್ಲ ಇರುತ್ತೆ ಅನ್ನೋದಕ್ಕೆ ಇದು ದ ಬೆಸ್ಟ್ ಎಕ್ಸಾಂಪಲ್. ಹೇಗೆಲ್ಲ ಸ್ಟ್ರಾಟಜಿ ಮಾಡ್ತಾರೆ, ಅಧಿಕಾರವನ್ನು ಪಡೆಯಬೇಕು ಅನ್ನುವ ಕಾರಣಕ್ಕಾಗಿ ಏನೆಲ್ಲ ಹೇಳ್ತಾರೆ ಮತ್ತು ಅದರ ಪರಿಣಾಮವಾಗಿ ಅವರ ನಡುವೆ ಸಂಘರ್ಷ ಎಷ್ಟೆಲ್ಲ ರೀತಿಯಲ್ಲಿ ನಡೀತಾ ಇರುತ್ತೆ, ಶಾಸಕರ ಹೇಳಿಕೆಗಳು ಹೇಗೆ ಬರುತ್ತೆ, ಇದು ಜೀವಂತ ನಿದರ್ಶನ ಅಲ್ವಾ? ಕಣ್ಣೆದುರಿನ ದೃಷ್ಟಾಂತ ಅಲ್ವಾ? ಏನು ಹೇಳ್ತೀರಿ? DK ಶಿವಕುಮಾರ್ ಅವರಿಗೆ ಗ್ಯಾರಂಟಿ ಯೋಜನೆಯ ಹಿನ್ನೆಲೆಯಲ್ಲಿ ಅಧಿಕಾರ ಹಸ್ತಾಂತರವನ್ನು ಮಾಡಬೇಕಾ? ನೋಡಿ, ಸಿದ್ದರಾಮಯ್ಯನವರು ಮತ್ತೊಂದು ಪಾಯಿಂಟ್ ಹೇಳಿದ್ದಾರೆ, ಗ್ಯಾರಂಟಿ ಐಡಿಯಾ DK ಶಿವಕುಮಾರ್ದಂತಲೇ ಅವ್ರು ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. 80ರ ದಶಕದಲ್ಲೇ ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡಲ್ಲಿ ಉಚಿತ ಅಕ್ಕಿ ಕಾನ್ಸೆಪ್ಟನ್ನು ತಂದಿದ್ರಪ್ಪ. ಸೊ ಆವಾಗಿಂದನೇ ಇದೆ ಈ ಗ್ಯಾರಂಟಿ. ಮತ್ತು ಇತ್ತೀಚಿನ ಉದಾಹರಣೆ ಬೇಕೆಂದರೆ DMK ಅಧಿಕಾರಕ್ಕೆ ಬಂತಲ್ಲ ತಮಿಳುನಾಡಲ್ಲಿ, ಸ್ಟಾಲಿನ್ CM ಆದ್ರಲ್ಲ, ಅವರು ಫ್ರೀ ಬಸ್ ತಂದಿದ್ರು, ಹಲವು ಉಚಿತ ಯೋಜನೆಗಳನ್ನ ಸರಣಿಯಾಗಿ ಘೋಷಣೆ ಮಾಡಿದರು, ಪರಿಣಾಮ ಅಧಿಕಾರಕ್ಕೆ ಬಂದರು, ಅಲ್ಲಿ ಜಾರಿ ಮಾಡಿದ್ರು. ಸೊ ಹಾಗೆ ನೋಡ್ಲಿಕ್ಕೆ ಹೋದರೆ ಇದು DK ಶಿವಕುಮಾರ್ ಅವರ ಹೊಸ ಆಲೋಚನೆ, ಹೊಸ ಐಡಿಯಾ ಅನ್ನೋಂಥದ್ದು ಏನಿಲ್ಲ, ಇದು ಮೊದಲಿಂದನೂ ಇರುವಂಥದ್ದೇ. ಆದರೆ DK ಶಿವಕುಮಾರ್ ಕ್ಲೈಮ್ ಮಾಡ್ತಾ ಇದ್ದಾರೆ ಅಷ್ಟೇ, ಅದಕ್ಕೆ ಸೊಪ್ಪು ಹಾಕಬೇಕಾದಂಥ ಅಗತ್ಯ ಇಲ್ಲ ಅಂತ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವ್ರು ಸರಿಯೋ, DK ಶಿವಕುಮಾರ್ ಸರಿಯೋ? DK ಶಿವಕುಮಾರ್ ಗ್ಯಾರಂಟಿ ಯೋಜನೆಯ ಪಿತೃ ಅಂತ ಹೇಳಿಕೊಂಡು ಮುಖ್ಯಮಂತ್ರಿ ಪಟ್ಟವನ್ನು ಕೇಳ್ತಿರೋದು ಸರಿಯೇ? ಕೊಡಬೇಕು ಅವರಿಗೆ ಮುಖ್ಯಮಂತ್ರಿ ಪಟ್ಟ, ಅಥವಾ ಸಿದ್ದರಾಮಯ್ಯನವರ ವಾದವೇ ಸರಿಯೇ? ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ? ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.